ನಾನು ಪೊದ್ದಿ ಎಷ್ಟೊಂದು ಸಹಾಯ ಮಾಡೋಳೆ ಪಾಪ. ಪೊದ್ದಿಗೆ ಮೊಮ್ಮಗುನ್ ತೋರಿಸ್ಲಿಲ್ಲ ಅಂತಂದ್ರೆ ಹೆಂಗೆ ಹೇಳು ಅಲ್ವಾ? ಪೊದ್ದಿಗೆ ಮೊಮ್ಮಗುನ್ ಕರ್ಕೊಂಡೋಗ್ಬಿಟ್ಟು ತೋರಿಸ್ಬೇಕು. ಇವನೊಂದು ಕಿತ್ತ ಅಜ್ಜಿ ಅಂತ ಹೇಳ್ಬಿಟ್ರೆ ಸಾಕು, ಕಳೆದೋಗ್ಬಿಡ್ತಾಳೆ ಪೊದ್ದಿ. ಅವಳು ನನಗೆ ಸಹಾಯ ಮಾಡಿರೋದ್ರ ಮುಂದೆ ಏನೇನೂ ಇಲ್ಲ. ಎಷ್ಟೊಂದೆಲ್ಲ ಸಹಾಯ ಮಾಡಿಬಿಟ್ಟವಳಲ್ವಾ. ಸರಿ ಆಯಿತು, ನಾನು ಹೋಗಿ ಮೊಮ್ಮಗುನೊಂದು ಕಿತ್ತ ಕರ್ಕೊಂಡೋಗ್ಬಿಟ್ಟು ಮನೆಗೆ ಪೊದ್ದಿಗೆ ಪರಿಚಯ ಮಾಡಿಸ್ತೀನಿ. ನೋಡಿ ಅದು ಎಷ್ಟು ಖುಷಿ ಪಡ್ತಾಳೋ, ಖುಷಿ ಪಡಲಿ. ವಿಹಾನ್ ಪುಟ್ಟ, ವಿಹಾನ್ ಪುಟ್ಟ, ವಿಹಾನು, ವಿಹಾನು ಎಲ್ಲಿದೆಯಾ ಕಣಪ್ಪ? ಬಾಪ, ಬರೀ ತರಲೆ ನಿನಿಯ ಮಾಡೋದಾಯ್ತು. ಇವನು ಎಲ್ಲಿ ಈಚೆ ಕಡೆಗೆ ಹೋದಂದ್ರೆ ಎಲ್ಲೆಲ್ಲಿ ಏನೇನು ತಗಲಿಕ್ಕೆ ಬಿಡ್ತಾನೋ ಅಂತೀನಿ, ಭಯ ಆಯ್ತದಲ್ಲ ನನಗೆ. ವಿಹಾನು, ವಿಹಾನು ಹೋಗತ್ತಾಗೆ. ವಿಹಾನು ಆಂಟಿ, ನನಗೆ ಬೋರ್ ಆಗ್ತಾ ಇದೆ. ಏನಿ ಬಂಗಾರಿ, ಯಾಕಪ್ಪ ಬೇಜಾರೈತೈತೆ ನಿಂಗೆ? ಅಕ್ಕಪಕ್ಕದಾಗ ಯಾವ ಹಿಡ್ಕೊಳಕ್ಕೇನು ಕೋಳಿಗಳು ಸಿಗ್ಲಿಲ್ವಾ ನಿಂಗೆ? ಪಕ್ಕದ ಮನೆ ಅಜ್ಜಿ ಬೈಯುತ್ತೆ ಆಂಟಿ. ನನಗೆ ಕೋಳಿ ಬೇಕು, ನನಗೆ ಕುರಿನೂ ಬೇಕು, ಆಟ ಆಡಬೇಕು ನಾನು. ಆದ್ರೆ ಅಜ್ಜಿ ಬಿಡೋದೇ ಇಲ್ಲ. ಹಾ, ನಿನಗೆ ನಿಮ್ಮ ಅಜ್ಜಿ ಮನೆ ಕರ್ಕೊಂಡೋಯ್ತೀನಿ ಕಣಪ್ಪ. ನಿಮ್ಮ ಅಜ್ಜಿ ನಿನ್ನ ಭಾಳ ಪಿರುತಿ ಮಾಡ್ತಾಳೆ. ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ ನಿಮ್ಮ ಅಜ್ಜಿ. ನಿಮ್ಮ ಅಜ್ಜಿ ತಾಗ ಮನೆಗೆ ನೀನು ಓದೆ ಅಂದರೆ ನಿನಗಂತೂ ಎಷ್ಟು ಖುಷಿ ಆಯ್ತದೆ ಅಂದರೆ ಅಷ್ಟು ಖುಷಿ ಆಯ್ತದೆ. ಸರಿನಾ? ಬಾ, ನಾನು ನಿಮ್ಮ ಅಜ್ಜಿ ಮನೆ ಕರ್ಕೊಂಡೋಯ್ತೀನಿ. ನಮ್ಮ ಮನೆಗಿರೋದಕ್ಕಿಂತ ನೀನು ಅಲ್ಲಿದ್ಬಿಟ್ರೆ ನಿನಗೆ ಇನ್ನೂ ಏನೇನು ಬೇಕು, ಎತ್ತು ಬೇಕು ಎಲ್ಲನೂ ನಿನಗೆ ನಿಮ್ಮ ಅಜ್ಜಿ ಕೊಡ್ತಾಳೆ. ಸರಿನಾ? ಬಾ, ಇವಾಗ ಬಾ ನನ್ನ ಜೊತೆ ಹೋಗನ್ ಬಾಪ್ಪ. ಯಾವ ಅಜ್ಜಿ ಮನೆ? ನನಗೇನು ಬೇಡ, ಇಲ್ಲೇ ಇರ್ತೀನಿ ನಾನು. ಮಮ್ಮಿ ಹೇಳಿದ್ದಾರೆ ಇಲ್ಲಿಂದ ಎಲ್ಲೂ ಹೋಗ್ಬಾರ್ದು ನೀನು ಅಂತ. ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ. ಅಯ್ಯೋ ಬಂಗಾರಿ, ನಿನ್ನ ಮನೆಗೆ ಬಾ. ನೀನು ಒಂದು ಕಿತ ಏನಾದರೂ ನಿನ್ನ ಮನೆಯಾಗ ಹೋಗ್ಬಿಟ್ರೆ ನಿನಗೆ ಪೂರ್ತಿ ಖುಷಿಯಾಗಿ ಹೋಗ್ಬಿಡ್ತದೆ. ಸರಿನಾ? ಆಯ್ತು. ಸರಿ ಬಾಪ, ಬಾ ಬಂಗಾರಿ ಹೋಗೋಣ. ಪದಿ, ಓಯ್ ಪದಿ, ಪದಿ, ಓಯ್ ಪದಿ. ಅಯ್ಯೋ, ಕರಿಬಾರ್ದು ಕಣ್ಲಂಗೆ, ಅಜ್ಜಿ ಅಂತ ಕರಿಬೇಕು. ಒಳ ನಾನು ಹೆಂಗೆ ಕರೆದಂಗೆ ಕರಿತೀಯಲ್ಲ ನೀನು. ಓಹೋ, ಪರವಾಗಿಲ್ಲ, ನೀನು ಹಂಗೆಲ್ಲ ಕರಿಬಾರ್ದು ಕಣಪ್ಪ. ಅಜ್ಜಿ ಅಜ್ಜಿ ಅಂತ ಕರಿ. ಅಜ್ಜಿ, ಅಜ್ಜಿ. ಅಪ್ಪ ದೇವ್ರೆ. ದೇವಾ, ಯಾವ್ದು ಇದು ಮಗ? ಅಜ್ಜಿ, ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಅಜ್ಜಿ. ನನ್ಗೆ ಅಂತ ಹೇಳ್ಬಿಟ್ಟು ಕೋಳಿ ಮರಿ, ಆಮೇಲೆ ಚಿಕ್ಕದು ಕುರಿ ಮರಿ ಏನಾದ್ರೂ ಇದ್ರೆ ಕೊಡಿ ಅಜ್ಜಿ, ನಾನು ಆಟ ಆಡ್ತೀನಿ ಅಜ್ಜಿ. ನಾನು ಇಲ್ಲೇ ಇರ್ತೀನಿ. ನಮ್ಮ ಪಕ್ಕದ ಮನೆ ಅಜ್ಜಿ ತುಂಬಾನೇ ಬೈತಾರೆ ಅಜ್ಜಿ. ಆದ್ರೆ ನೀವು ಬೈಯಲ್ಲ ತಾನೇ? ಅಲ್ಲೇ ನನ್ನ ಮುದ್ದು ಬಂಗಾರಿ, ಏನಪ್ಪ ನಿನ್ನ ಹೆಸರು? ವಿಹಾನ್. ಎಷ್ಟು ಮುದ್ದಾಗಿ ಮಾತಾಡ್ತೀಯೋ ಬಂಗಾರಿ. ಎಷ್ಟು ದಿನ ಆಗಿತ್ತು ನಾನಂತೂ ನಿನ್ ಚಿನ್ನ ಅಂತ ಚಿಕ್ಕ ಮಕ್ಕಳನ್ನ ನೋಡ್ಬಿಟ್ಟು. ಏನಪ್ಪ ಬಂಗಾರಿ, ಮನ್ಸಿಗೆ ಗೆದ್ಬಿಟ್ಟಲ್ಲ. ಕೋಳಿ ತಾನೇ ಬೇಕು? ಬಾಬಾ, ಮನೆ ಮುಂದೆ ಎಷ್ಟು ಕೋಳಿ ಬೇಕು, ಹೋಗ. ನಿಂಗೆ ಯಾವ್ದು ಬೇಕು ಹಿಡ್ಕೊಂಡು ಆಟ ಆಡಕ. ಏನ್ ಕೋಳಿ ಕುಯ್ಕೊಂಡ್ ತಿನ್ನಕ? ಇಲ್ಲ ಅಜ್ಜಿ, ಆಟ ಆಡಕ್ಕೆ. ಅಯ್ಯೋ, ನಮ್ಮ ಮನೆಯಾಗೆ ಕೋಳಿ ಕುರಿ ಹೊಸ ಎಲ್ಲಾನು ಅವೆ. ಎಲ್ಲ ನಿನ್ನವೇ. ನಿನಿಯ ಎಷ್ಟನ ಆಟ ಆಡ್ಕ, ಎಷ್ಟನ ಓಡಾಡ್ಕ. ಯಾರು ಕೇಳ್ದಾರ ನಿನ್ನ? ಜಯಮ್ಮ, ಯಾರ್ದ ಇದು ಮಗ? ಯಪ್ಪ, ಎಂತ ಮುದ್ದಾಗೈತಲ್ಲೇ. ನನಗಂತೂ ನೋಡಿದ್ರೆ ಖುಷಿ ಆಯ್ತದೆ. ಏನೋ ಒಂಥರ ಕಳ್ ಸಂಬಂಧ ಅನ್ನಂಗೆ ಎಳಿತದ ನನಗಂತೂ. ಎಂತೆಂತ ಮುದ್ದಾಗವನಿ. ಯಾರೇ ನಿನ್ನ ಮಗಳೇನಾರ ಮದುವೆಗಿದೆ ಮಾಡ್ಕೊಬಿಟ್ಟು ಬಂದ್ಬಿಟ್ಲ ಏನು? ಸುಮ್ಕಿರೆ, ಎಂಥದ್ದು ಅಲ್ಲ. ನಮಗೆ ಗೊತ್ತಿರೋರು ಮಗ ನೀನಿಯ. ಇನ್ನೊಂದು 15-20 ದಿನ ಅಂತ ಹೇಳ್ಬಿಟ್ಟು ಬಿಟ್ಟವ್ರೆ ನೋಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನಾನು ನೋಡ್ಕೊತಾ ಇವ್ನಿ. ಅವ್ರ ಮನೆಗೆ ನೋಡ್ಕೊಳಕ್ಕೆ ಯಾರು ಇಲ್ವಂತೆ, ಅದಕ್ಕೆ ನಾನೇ ನೋಡ್ಕೊತಾ ಇವ್ನಿ. ಒಂದು 2 ದಿನ ಇರ್ತಾನೆ. ಬಂದ್ಬಿಟ್ಟು ಬೇಜಾರಾಯ್ತದೆ ಅಂತ ಹೇಳ್ಬಿಟ್ಟು ಓಡಾಡ್ತಿದ್ದ. ಅದಕ್ಕೆ ನಾನು ನೀನೇನು ಬೇಜಾರು ಮಾಡ್ಕೊಬೇಡ, ಬಾಯಿಲಿ ಅಜ್ಜಿ ಮನೆ ಐತೆ ಅಂತ ಹೇಳ್ಬಿಟ್ಟು ಕರ್ಕೊಬಿಟ್ಟು ಬಂದೆ. ಒಳ್ಳೆ ಕೆಲಸನೇ ನೀ ಮಾಡಿದ್ಯಾ. ನನಗೂ ಶಾನೆ ಬೇಜಾರಾಯ್ತಾಯ್ತು. ನನಗೂ ಮನೆಯಾಗ ಏನ್ ಮಾಡನಿ ಅಂತ ಹೇಳ್ಬಿಟ್ಟು ಹೆಂಗೋ ಹುಡುಗನ್ ಕರ್ಕೊಬಿಟ್ಟು ಬಂದೆ ಬಿಡು. ಎಂತ ಮುದ್ದಾಗವ್ ನೋಡೆ. ನೋಡಮ್ಮ, ಹೊತ್ತು ಬೀಳು, ಆಟ ಆಡ್ ನೀನು. ನಿನ್ನ ಮೊಮ್ಮಗಂತ ನೀವು ಅನ್ಕೊಂಡು ಇರೋ ಬಂಗಾರಿ. ಬಂದೆ, ಒಂದು ನಿಮಿಷ, ನಿಂಗೇನಾದ್ರು ತಕೊಬಿಟ್ಟು ಬರ್ತೀನಿರು. ಸ್ವಂತ ಮೊಮ್ಮಗ ಅಂತ ಗೊತ್ತಾಗ್ಬಿಟ್ರೆ ಇನ್ನು ಎಷ್ಟು ಖುಷಿ ಪಟ್ಬಿಡ್ತಾಳೋ ಏನು ಕಥೆಯೋ ಗೊತ್ತಿಲ್ಲ. ಆ ಕಾಲ ಯಾವಾಗ ಬರ್ತದೋ ಏನೋ. ಹೆಂಗನ ಮಾಡಿ ಅವ್ರ ಸಮಸ್ಯೆನೆಲ್ಲ ಪೊದ್ದುಗೂ ನಿಧಾನ ಕೇಳ್ಬಿಟ್ಟು ಎಲ್ಲನೂ ಬಗೆಹರಿಸ್ಬಿಡ್ಬೇಕು. ಅಲ್ಲಿ ಗಂಟನೂ ನನಗಂತೂ ಸಮಾಧಾನನೇ ಆಗಕ್ಕಿಲ್ಲ. ಎಲ್ಲ ಸಮಸ್ಯೆನ ಹೆಂಗೆ ಬಗೆಹರಿಸೋದು? ಈ ಪೊದ್ದುಗೆ ಹೇಳಿದ್ರೆ ತಡ್ಕಂತಾಳ ಏನೋ ಗೊತ್ತಾಯ್ತಿಲ್ಲ. ಆಂಟಿ, ನಾನು ಹೋಗಿ ಈಚೆ ಕಡೆ ಕೋಳಿ ಮರಿ ನೋಡ್ಕೊಬಿಟ್ಟು ಬರ್ತೀನಿ. ಓಯ್, ನಿಧಾನ ಬಿದ್ದುಬಿಟ್ಟಿಯಾ? ಅಯ್ಯೋ, ಓಡ್ಬಿಟ್ನಲ್ಲ ಇವನು. ಎಲ್ಲೋದ್ನ ಇವನು? ಒಂಚೂರು ಕೇಕ್ ಇತ್ತು ಕೊಡನಿ ಅಂತ ಹೇಳಿದ್ರೆ ಓಡೋಗ್ಬಿಟ್ನಾ? ಬತ್ತಾನೆ ಕೂತ್ಕ. ಇನ್ನು ಎಲ್ಲೋಯ್ತಾನೆ, ಒಂದು 5 ನಿಮಿಷ ಹಿಂಗೆ ಹೋಗಂಗ್ಬಿಟ್ಟು ಬತ್ತಾನೆ. ಅವ್ನಿಗೆ ಕೋಳಿ ಮರಿ ಕುರಿ ಮರಿ ಅಂತಂದರೆ ಭಾಳ ಇಷ್ಟ ಅವನಿಗಂತೂ. ಅದಕ್ಕೆ ಅವನ ಹಂಗೆ ಆಡೋದೆಲ್ಲನೂ ಭಾಳ ಮುದ್ದಾಗವನೇ, ಬೋಲು ಚೂಟಿ. ನಿನ್ನ ಮಗಳು ಚಿಕ್ಕ ಹುಡುಗಿನ ಹೆಂಗೆ ಆಡ್ತಿದ್ಲು ಹಂಗೆ ನೀ ಆಡ್ತಾನೆ. ಅಯ್ಯೋ, ಇವನಿಂದ ನಂಗಂತೂ ಭಾಳ ಉಪಕಾರ ಹೋಗ್ಬಿಟ್ಟೈತೆ. ಅದು ಏನು ಅಂತ ಹೇಳಿದ್ರೆ, ಅದು ನಿಂಗೇನೋ ಹೇಳೋಣ ಅಂತ ಬಂದೆ. ಕುಂತ್ಕಳೆ ಅಯ್ಯನಿ.
ಒಂದು 2 ದಿನ ಮಗನ ಇಲ್ಲೇ ಇರ್ಸ್ಕತೀನಿ. ಒಂದು 2 ದಿನ ಊರಿಗೆ ಹೋಗ್ಬಿಟ್ಟು ಬರಣಿ ಅಂತ ಅನ್ಕೊಂಡಿದ್ದೀನಿ. ಲೋಪರ್ ನನ್ನ ಮಗ ನನ್ನ ಗಂಡನ ಒಂದು 2 ದಿನ ಊರಾಗನ ಬಿಟ್ಬಿಟ್ಟು ಬರ್ತೀನಿ. ಇಲ್ಲಿ ಬೋಲ ಆಟ ಆಡ್ತಾವ್ನ ಕಡ್ಲೆ ಪದ್ದಿ ಹೊಸಿ ಆಟ ಆಡ್ತಾನೆ ಅನ್ಕಂಡ. ಅಯ್ಯೋ ಎಲ್ಲ ಈ ಮಗಯಿಂದನೂ ನಂಗೆ ಎಲ್ಲ ನನ್ನ ಗಂಡನ ಯೋಗ್ಯತೆ ಎಲ್ಲ ತಿಳ್ಕೊಬಿಟ್ಟೆ ನಾನು. ಬೋಲ್ ಲೋಪರ್ ಆಟ ಆಡ್ತಾನೆ ನೀವು ನನ್ನ ಮಗ ಅಂತ ನನ್ನ ಗಂಡ ಅಂತನೂ. ಅದಕ್ಕೆ ನಾನು ನೀನೇನೂ ಇರಿಸ್ಕೊಳ್ಳೋದಾದ್ರೆ ಒಂದು 2 ದಿನ ಹೋಗ್ಬಿಟ್ಟು ಬರಣಿ ಅಂತ ಅನ್ಕೊಂಡೆ. ಅಯ್ಯ ನೀ ಅದನ್ನ ಬೇರೆ ಕೇಳ್ತೀಯಲ್ಲೇ ಜಯಮ್ಮ. ಮಗಿನ ಇರಿಸ್ಕೊಳಕ್ ನನ್ನೇನು ಪರ್ಮಿಷನ್ ಕೇಳಬೇಕೆ? ಬಿಟ್ಟು ಹೋಗಿ ನೋಡ್ಕೊತೀವಿ. ಮನೆ ತುಂಬ ಜನ ಇದ್ದೀವಿ. ನಿಮ್ಮ ಮನೆಗನ ನೀನು ಒಬ್ಳೇನೇನಿಯ, ನಿನ್ನ ಕೈಲೂ ನೋಡ್ಕೊಳಕ್ ಆಗಕ್ಕಿಲ್ಲ. ಮನೆ ತುಂಬ ತುಂಬ್ಕೊಂಡು ಕುಂತಿದ್ದೀವಿ. ಆರಾಮಾಗಿ ನಾನಂತೂ ನೋಡ್ಕೊತೀನಿ. ಬಿಟ್ಟು ಹೋಗಿ ಅದ್ರಾಗ ಏನೈತಂತೆ? ಹೆಂಗೋ ನಿನ್ನ ಮೊಮ್ಮಗ ಅಂತ ಅನ್ಕೊಂಡೇನಿಯ ನೋಡ್ಕತಿಯ ಅಂತ ನನಗೆ ಗೊತ್ತು ಬಿಡು. ನಿನ್ನ ಮೊಮ್ಮಗ ಅಂತ ನೀನು ಅನ್ಕತಿಯ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಇಲ್ಲೇ ಬಿಟ್ಬಿಟ್ಟು ಒಂದು 2 ದಿನ ಹೋಗೋಣ ಅಂತ ನಾನು ಅನ್ಕೊಂಡೆ. ಆಯ್ತು ಹೇಳು, ಬಿಟ್ಟು ಹೋಗು. ಅಜ್ಜಿ ಅಜ್ಜಿ, ಕೋಳಿ ಮರಿ ತುಂಬಾ ಚೆನ್ನಾಗಿದಾವೆ ಅಜ್ಜಿ. ನಾನ್ ತಗೊಂಡೋಗ್ತೀನಿ ಅಜ್ಜಿ ಆಟ ಆಡಕ್ಕೆ. ನೋಡಪ್ಪ ವಿಹಾನು, ನೋಡು ತಗೊಂಡೋಗೋದಲ್ಲ, ಇಲ್ಲೇ ಇದ್ಬಿಟ್ಟು ಚೆನ್ನಾಗಿ ಆಟ ಆಡ್ಕ ಸರಿನಾ? ಇಲ್ಲಿ ಖುಷಿಯಾಗಿರ್ಬೋದು ನೀನಂತೂ. ಅಜ್ಜಿ ನಿನ್ನ ಭಾಳ ಪಿರೂತಿಯಿಂದ ನೋಡ್ಕೊತದೆ. ನೋಡು ನಿನ್ಗೋಸ್ಕರ ಅಂತ ಕೇಕ್ ಎಲ್ಲ ತಂದೈತೆ, ಕೇಕ್ ಎಲ್ಲ ಕೊಡ್ತದೆ, ನಿನ್ನ ಇನ್ನೂ ಸಂದಾಗಿ ನೋಡ್ಕೊತದೆ ಸರಿನಾ? ನಾನು ಇಲ್ಲಿ ಇರ್ತೀನ ಇನ್ಮೇಲೆ? ನನಗೆ ಮಮ್ಮಿ ಹಂಗೆ ಹೇಳಲೇ ಇಲ್ವಲ್ಲ. ನೋಡಪ್ಪ ನಿನ್ನ ಮಮ್ಮಿಗೆ ನಾನು ಹೇಳ್ತೀನಿ ಸರಿನಾ? ನೀನು ಒಂದು 2 ದಿನ ಇಲ್ಲೇ ಇದ್ಬಿಡು. ಅಜ್ಜಿ ನಿನ್ನ ಪಿರೂತಿಯಿಂದ ನೋಡ್ಕೊತದೆ. ಇಲ್ಲಿ ಹೊಸ ಮ್ಯಾಕೆ ಕುರಿ ಎಲ್ಲನೂ ಐತೆ ಸರಿನಾ? ನಿನ್ನ ಚಂದಾಗಿ ನೋಡ್ಕೊತದೆ. ಇಲ್ಲೇ ಇರ್ತೀಯ ತಾನೆ ನೀನು? ಹಂಗಾರೆ ಇಲ್ದಂಗೇನೋ ಇರ್ತೀಯ ಅಲ್ವಾ ವಿಹಾನ್? ಹ್ಞೂ ಅಜ್ಜಿ ಇರ್ತೀನಿ. ಕೋಳಿ ಎಲ್ಲ ಇರೋ ತನಕ ನಾನು ಇರ್ತೀನಿ. ಓ ನಮಗೋಸ್ಕರ ನೀನು ಇರಕ್ಕಿಲ್ಲ, ಕೋಳಿಗೋಸ್ಕರ ಇತ್ತೀಯ ನೀನು? ನಿಮ್ಮ ಅಮ್ಮನ ಹೆಸರೇನಪ್ಪ? ಅಯ್ಯೋ ಮಮ್ಮಿ. ಸದ್ಯ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಸ್ಕೂಲ್ಗೆ ಹೋಗ್ತಾ ಇದೀಯಾ? ಮಮ್ಮಿ ಇನ್ನೂ ನನ್ನ ಸ್ಕೂಲು ಕಳಿಸ್ತಾ ಇಲ್ಲ. ನಿಮ್ಮ ಮಮ್ಮಿ ಯಾರೋ ನಿನ್ನಂಗೇನೆ ಅನಿಸ್ತೈತೆ. ಬಿಡು ಬಿಡು, ಇನ್ನೂ ಚಿಕ್ಕೋನಲ್ವಾ, ದೊಡ್ಡವನಾಗ ತನಕ ಆರಾಮಾಗಿರು. ಒಂದು 5 ವರ್ಷ ಆಗ ತನಕ, ಆಮೇಲೆ ಬೇಕಾದ್ರೆ ಸ್ಕೂಲ್ಗೆ ಹೋಗಿವಂತೆ. ಸರಿ ಅಜ್ಜಿ ಆಯ್ತು. ತಗೊಳಪ್ಪ ಕೇಕ್ ತಿನ್ಬಾ. ಇಲ್ಲಿ ಕುಂತ್ಕೊಂಡು ಬಾ ಕೇಕ್ ತಿನ್ಬಾ. ನನ್ನ ಫೇವ್ರೆಟ್ ಫ್ರೂಟ್ ಕೇಕ್. ಹಾ ಕೇಕ್ 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 ತಿನ್ಬಾ. ಬಾ ಕೂತ್ಕೋ ಬಾ ಇಲ್ಲಿ. ಎಷ್ಟು ಬೇಕೋ ಅಷ್ಟು ನಿಧಾನಕ್ಕೆ ತಿನ್ನು. ಸರಿ ಅಜ್ಜಿ. ಥ್ಯಾಂಕ್ ಯು ಅಜ್ಜಿ ನನ್ನ ಕೇಕ್ ಕೊಟ್ಟಿದ್ದಕ್ಕೆ. ಅಜ್ಜಿ ನೀನು ಕೋಳಿ ಮರಿ ಹತ್ರ ನನ್ನ ಕರ್ಕೊಂಡು ಹೋಗ್ತೀಯ ಅಲ್ವಾ ನೀನು? ಸಾಯಂಕಾಲಕ್ಕೆ ಹೊಲ್ತಕ್ಕೆ ಹೋಗನಿ. ಹೊಲ್ದತ್ರ ಎಲ್ಲನೂ ನಿಂಗೆ ಸಂದಕ್ಕೆಲ್ಲನೂ ಪ್ರಾಣಿ ಪಕ್ಷಿಗಳೆಲ್ಲ ಇರ್ತವೆ. ಕಾಗೆ, ಗುಬ್ಬಚ್ಚಿ, ಆಮೇಕಿಂದ ನವಿಲು ಎಲ್ಲ ಇರ್ತವೆ. ನೀನು ಇನ್ನೂ ಎಲ್ಲನೂ ತೋರಿಸ್ತೀನಿ. ಸರಿ ಅಜ್ಜಿ, ಥ್ಯಾಂಕ್ ಯು ಅಜ್ಜಿ. ಲೇ ಜಯಮ್ಮ, ಏನ್ಲೇ ಎಂತ ಸಂದಾಗ ಮಾತಾಡ್ತಾನಲ್ಲೇ ಯಪ್ಪ. ಯಾವತ್ತಿಂದ ಅವನೇ ಒಂದು ಮಾತು ಹೇಳಿಲ್ಲ ನನಗೆ. ಅಯ್ಯೋ ನನ್ನ ಜೀವನ ಅವ್ರದ್ದು ಊರು ಬಾಕ್ಲಾಗಿತ್ತು. ನನ್ನ ಗಂಡಲು ಒಪ್ಪರ್ ನನ್ನ ಮಗ ಏನು ಒಂದು ಆಟ ಆಡ್ತಾನ. ಅವಳು ಇವಳು ಅವಳಿಂದ ತಿರ್ಕೊಂಡಿದ್ದ ಬೆಂಡೆ ಎತ್ಬಿಟ್ಟು ಮನೆಗೆ ನಾಯಿ ಮರಿ ಕೊಟ್ಟಾಕ್ದಂಗೆ ಕೊಟ್ಟಾಕಿದ್ದೀನಿ. ಒಂದು 2 ದಿನ ಕರ್ಕೊಂಡೋಗ್ಬಿಟ್ಟು ಎಲ್ಲಾದ್ರೂ ಮುಂದೆ ಬಿಟ್ಬಿಟ್ಟು ಬರೋನಿ. ನನ್ನ ಗಂಡನ ಬಿದ್ದಿರ್ತಾನೇನೋ ಅಂತ ಹೇಳ್ಬಿಟ್ಟು ಅನ್ಕೋತಾ ಇವನಿ. ಅದಕ್ಕೆ ಹೋಗ್ಬಿಟ್ಟು ಒಂದು 2 ದಿನ ನನ್ನ ಆದ್ನೇರ ಮನೆಗೆ ಬಿಟ್ಬಿಟ್ಟು ಬರ್ತೀನಿ. ಬಿದ್ದಿರಲ್ಲ ಅಲ್ಲೇ ಒಂದು 2 ದಿನ. ಇಲ್ಲಿ ಅವಳು ಮನೆಯಾಳಿ ಕಾಟ ಶಾನೆ ಆಗೋಗ್ಬಿಟ್ಟೈತೆ ನನಗಂತೂ. ಇನ್ನು ಎಲ್ಲಿದ್ರು ಓಡೋಡಿ ಹೋಯ್ತಾನೆ ಮೀಟ್ ಮಾಡ್ತೀನಿ ಅಂತ. ಅದಕ್ಕೆ ಯಾಕಡ್ದಾಗ ಹೊಡೆದು ಬಿಟ್ಬಿಟ್ಟು ಬರ್ತೀನಿ. ಅದಕ್ಕೆ ಒಂದು 2 ದಿನ ಇರಿಸ್ಕತ್ತೀನೋ, ಹೋಗ್ಬಿಟ್ಟು ಹುಷಾರಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ಬಂದೆ ನಿಂಗೆ ಅಷ್ಟೇನೇನೆ. ನೀನು ಇವನ ಬಗ್ಗೆ ಚಿಂತೆ ಮಾಡಬೇಡ, ಇವನ್ನ ನಾನು ನೋಡ್ಕೊತೀನಿ. ಹುಷಾರಾಗಿ ಹೋಗ್ಬಿಟ್ಟು ಬಾ. ನೀನು ಸಂಸಾರದ ಕತೆ ಏನೋ ಫಸ್ಟ್ ಅದನ್ನ ನೋಡ್ಕ. ನಿನ್ನ ಮಗಳನ್ನ ಮೊದಲು ಪ್ಯಾಟೆಯಿಂದ ಕರೆದು ಮದುವೆಗಿದ್ರೆ ಮಾಡಾಕು. ಹ್ಞೂ ಸರಿ ಕಣ್ಪದಿ, ನಾನು ಅದೇ ಇದ್ರಾಗೆ ನೀ ಇದ್ದೀನಿ ಮಾಡಾಕ್ತೀನಿ ತಗ. ಹ್ಞೂ ಸರಿ ಆಯ್ತು ಹೇಳು.